ಸೊ ಕಳೆದ ಬಾರಿಗಿಂತ ಸಾಮಾನ್ಯ ಕ್ಯೂನಲ್ಲಿ ಜನ ಸಮಯ ತಗೊಳ್ತಿದ್ರು. ಕಳೆದ ಬಾರಿಗಿಂತ ಕಮ್ಮಿ ಸಮಯದಲ್ಲಿ ಈ ಸರಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ವಿತಿನ್ 2 hours ಸಾಮಾನ್ಯ ಕ್ಯೂನಲ್ಲಿ ಆಗ್ತಾ ಇದೆ. ಮತ್ತು 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರಂತೂ 20 ನಿಮಿಷದೊಳಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. MP ಅವರು ಬಂದಿದ್ರು, ಅವರು ಕೂಡ 15-20 ನಿಮಿಷದಲ್ಲೇ ದರ್ಶನ ಆಗಿದೆ. ಸೊ ಹಾಗಾಗಿ ಬೇಗ ಆಗ್ತಾ ಇದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತದವರು ನಮ್ಮ ಸೂಚನೆ ಮೇರೆಗೆ ಚೆನ್ನಾಗೇ ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಬಂದವರೆಲ್ಲರಿಗೂ ಕೂಡ ಬಿಸ್ಕೆಟ್ಟು, ಬಾದಾಮಿ ಹಾಲು ಕೊಡುವಂಥ ವ್ಯವಸ್ಥೆ ಇದೆ. ಅಲ್ಲಲ್ಲಿ ನೀರುಗಳನ್ನು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಶೌಚಾಲಯಗಳನ್ನು ಇಟ್ಟಿದ್ದಾರೆ. ಮತ್ತು CCTV ಹಾಕಿ ಸುರಕ್ಷತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆ್ಯಂಬುಲೆನ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಂದೋಬಸ್ತು ಚೆನ್ನಾಗಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅಫ್ಕೋರ್ಸ್ ಕೆಲವು ಜನಕ್ಕೆ ಇನ್ನೂ 2 ಅವರ್ ಆಗ್ತಾ ಇದೆ, ಇನ್ನೂ ಬೇಗ ದರ್ಶನ ಆಗೋಂಗೆ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇರೋ ಇನ್ಫ್ರಾಸ್ಟ್ರಕ್ಚರ್ಲಿ ಯಾಕೆ ಅಂತಂದರೆ ನಾವು ಇಷ್ಟೋ ಕೋಟಿ ಖರ್ಚು ಮಾಡಿ ಸಾಮಾನ್ಯ ಕ್ಯೂಗೆ ಅಂತಲೇ ಒಂದು ಸಪ್ರೇಟ್ ಹಾಕಿ ಶೆಲ್ಟರ್ ಮಾಡಿ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಂಗ್ ಮಾಡಿದ್ದೀವಿ. ಸೊ ಅದನ್ನು ಉಪಯೋಗಿಸ್ಬೇಕಾಗಿದೆ. ಸೊ ಹಾಗಾಗಿ ತುಂಬ ಜನ ಇರೋದ್ರೆ ಮಿನಿಮಮ್ 2 hours ಆಗ್ತದೆ ಸಾಮಾನ್ಯ ಜನ. ಹೋದೆ ಕೆಳಗಡೆ ಪಾರ್ಕಿಂಗ್ನಲ್ಲಿ, ಮತ್ತು ಎಲ್ಲಿ ಬಸ್ 10 ಜನ ಬರ್ತಾ ಇದ್ದಾರೆ ಅಲ್ಲೂ ಕೂಡ ಮಾತನಾಡಿದೆ. ಇಲ್ಲಿ ಕ್ಯೂನಲ್ಲೂ ಕೂಡ ಮಾತನಾಡಿದೆ. 2,000 ರೂಪಾಯಿ ಟಿಕೆಟ್ ಅವರು ಮತ್ತು ಇವರೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದರೆ ಅಫ್ಕೋರ್ಸ್ ಸಾಮಾನ್ಯ ಜನಕ್ಕೆ ಇನ್ನೂ ಬೇಗ ದರ್ಶನ ಆಗೋ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಈಗ ಏನಾಗಿದೆ ಅಂತಂದರೆ ಬೇರೆ ದಿವಸಗಳಲ್ಲಿ ನಾವು ಸಾಮಾನ್ಯ ಕ್ಯೂ ಏನಿದೆ ಅದು ಪೂರ್ತಿ ಖಾಲಿ ಇರುತ್ತೆ. ಯಾರು ಆ ಕಡೆ ಕ್ಯೂನೇ ಇರೋದಿಲ್ಲ, ಎಲ್ಲ ಮುಂದ್ಗಡೆ ಭಾಗದಿಂದನೇ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಜನ ಕಮ್ಮಿ ಇರ್ತಾರೆ. ನಮಗೆ ಆಷಾಢ, ವರ್ಧಂತಿ ಮತ್ತು ನವರಾತ್ರಿ ಈ ಸಮಯದಲ್ಲಿ ಮಾತ್ರ ತುಂಬ ಜನ ಬರ್ತಾರೆ. ಸೊ ಅವಾಗ ಸಾಮಾನ್ಯ ಕ್ಯೂ ಮಾಡ್ಬೇಕಾದ್ರೆ 4 ಕ್ಯೂ ಮಾಡಿದ್ದೀವಿ. ಅದ್ರೊಳಗೆ 3 ಕ್ಯೂಲಿ ಜನನ ಬಿಟ್ಟು ಇನ್ನೊಂದು ಕ್ಯೂ ಯಾವುದಕ್ಕೂ ಏನಾದರೂ ಎಮರ್ಜೆನ್ಸಿ ಆದರೆ ಮತ್ತು ಸರ್ವಿಸ್ಗಳನ್ನು ಕೊಡೋಕ್ಕೆ ಅಂತೇಳಿ ಒಂದು ಕ್ಯೂ ಖಾಲಿ ಇಟ್ಟಿದ್ದೀವಿ. ಸೊ ನಾವು ಇನ್ನೂ ಜನಕ್ಕೆ ಬೇಗ ದರ್ಶನ ಆಗೋಂಗೆ ಮಾಡಬೇಕು. ಇನ್ನೊಂದೆರಡು ಕ್ಯೂ ಲೈನ್ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ದಿವಸಗಳಲ್ಲಿ ನೋಡಿ ಮಾಡಿಸಿ. ಅದನ್ನೇ ಹೇಳಿದ್ನಲ್ಲ, 2 ಅವರ್ ಆಗ್ತಾ ಇದೆ. ಈಗ ಇನ್ನೂ 1-2 ಕ್ಯೂ ಮಾಡಬೇಕಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಜಾಗ ಎಲ್ಲೂ ಇಲ್ಲ. ಅದು ಮಾಡಬೇಕು ಅಂದರೆ ಮುಂಬರೋ ದಿವಸಗಳು ಇನ್ನೊಂದೆರಡು ಕ್ಯೂ ಎಕ್ಸ್ಟ್ರಾ ಅಲ್ಲಿ ಮಾಡಿಸ್ಬೇಕಾಗುತ್ತೆ. ಅದನ್ನು ಮಾಡಿಸೋಣ. ನಾನೇ 9:30 ತನಕ ಮಾತ್ರ VIP-ಗಳಿಗೆ ದರ್ಶನ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ. ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡಿಲ್ಲ. ಅವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದು. ಥ್ಯಾಂಕ್ ಯು. ನಾನಂತೂ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30 ಇಂದ 9:30 ಏನು ನಾವು VIP-ಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ VIP-ಗಳಿಗೂ ಕೂಡ ಅವಕಾಶ ಕೊಡಬಾರ್ದು ದರ್ಶನಕ್ಕೆ ಅಂತ ಹೇಳಿ. ಮತ್ತು ನಾನು ಎಲ್ಲ ನಮ್ಮ ಯಾರು VIP-ಗಳಿರ್ತಾರೆ ರಾಜ್ಯದಲ್ಲಿ ಅವರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅಥವಾ ಶನಿವಾರ ಭಾನುವಾರ ನೀವು ದರ್ಶನಕ್ಕೆ ಬರಬೇಕು ಅಂದರೆ ದಯವಿಟ್ಟು ಬೆಳಗ್ಗೆ 5:30 ಇಂದ 9:30 ಒಳಗಡೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ. ಗೊತ್ತಿಲ್ಲ, ಬೆಳಗ್ಗೆ ಅವ್ರ ಫ್ಯಾಮಿಲಿ ಅವ್ರು ಬಂದು ಹೋಗಿದ್ದಾರೆ. CM ಅವರೇ ಬರ್ತಾರೋ ಇವಾಗ ಗೊತ್ತಿಲ್ಲ, ನನಗಿನ್ನೂ ತಿಳಿಸಿಲ್ಲ. ಅವರು ಅಫಿಷಿಯಲ್ ಆಗಿ ತಿಳಿಸಿದ್ರೆ ಖಂಡಿತ.